ಮಾಡಿ ಎಳೆ ಎಲೆ ಆಗಿ ಬಿಡಿಸಿ ಇವತ್ತು ಮತ ಕಳ್ಳತನ ಯಾವ ರೀತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಚಿತ್ರಣವನ್ನು ಕೊಟ್ಟಿದ್ದಾರೆ. ನಮ್ಮ ಬೆಂಗಳೂರಲ್ಲಿ ಕೂಡ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನ, ಅದರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ACC ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿ ಅವರು ಮುಖ್ಯಮಂತ್ರಿಗಳು, ಅದೇ ರೀತಿಯಾಗಿ DK ಶಿವಕುಮಾರ್ ಅವರು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲರೂ ಕೂಡ ಭಾಗವಹಿಸಿ ಪ್ರತಿಭಟನಾ ಕಾರ್ಯಕ್ರಮ ಮಾಡಿದ್ದೇವೆ. ಅದು ಮಾತ್ರ ಅಲ್ಲ, ನನ್ನನ್ನು ಸತಾರಕ್ಕೆ ಹಾಕಿದ್ರು ಮೊನ್ನೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ. ನಾನು ಸೋಲಾಪುರಕ್ಕೆ ಹೋದಾಗ ಅಲ್ಲಿ ಸೋಲಾಪುರದಲ್ಲಿ ಇಳಿದು ಸೋಲಾಪುರಕ್ಕೆ ಸತಾರಕ್ಕೆ ಆನ್ ದ ರೂಟ್ ಹೋಗ್ಬೇಕು. ಆಗ ಹೋದಾಗ ಅವತ್ತೇ ದಿವಸ ಅಮಿತ್ ಶಾ ಬಂದಿದ್ರು. ಅಮಿತ್ ಶಾ ಅವರ ಸಭೆಯ ಔಟ್ಪುಟ್ ಏನು ಅಂತ ಕೇಳುವಾಗ, ನೀವು ಎಷ್ಟು ಬೇಕಾದರೂ ಓಟು ಸೇರಿಸಿ ಮತಪಟ್ಟಿಗೆ ಅನ್ನುವಂಥ ರೀತಿಯ ನಿರ್ದೇಶನವನ್ನ ಅಮಿತ್ ಶಾ ಅವರು ಕೊಟ್ಟಿದ್ದಾರೆ ಅಂತ ಕೇಳಿದೆ. ಇವತ್ತು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಆಗಿ ಮಹಾರಾಷ್ಟ್ರ ಚುನಾವಣೆ 6 ತಿಂಗಳಲ್ಲೇ ಆಯ್ತು. 41 ಲಕ್ಷ ಓಟು ಸೇರ್ಪಡೆ ಆಯ್ತು. ಅದೇ ರೀತಿಯಾಗಿ ನಾಡ್ದು ಬಿಹಾರ್ನಲ್ಲಿ ಚುನಾವಣೆ ಇದೆ. ಮೊನ್ನೆ ಪಾರ್ಲಿಮೆಂಟ್ ಚುನಾವಣೆ ಆಗಿದೆ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಎಲ್ಲರೂ ಮತ ಹಾಕಿದ್ದಾರೆ. ಇವತ್ತು ಅಸೆಂಬ್ಲಿ ಚುನಾವಣೆ ಬರುವಂತ ಸಮಯದಲ್ಲಿ 65 ಲಕ್ಷ ಮತಗಳನ್ನ ಇವತ್ತು ಅಲ್ಲಿಂದ ತೆಗೆದು ಹಾಕುವಂತ ಕೆಲಸ ಕಾರ್ಯ ಚುನಾವಣಾ ಆಯೋಗ ಮಾಡಿದೆ. ಇದರ ವಿರುದ್ಧ ರಾಹುಲ್ ಗಾಂಧಿ ಅವರು 1800 ಕಿಲೋಮೀಟರ್ಗಳ ದೂರ ಇವತ್ತು ಪಾದಯಾತ್ರೆಯನ್ನು ಕೈಗೊಂಡಿದ್ದಾರೆ. ಅಲ್ಲಿ ಇವತ್ತು ಆಲ್ರೆಡಿ ಪತ್ರಿಕಾಗೋಷ್ಠಿ ಮುಖಾಂತರ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. ಆ ವಿಚಾರ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿದೆ. ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ, 65 ಲಕ್ಷ ಓಟು ವಿರಾಯಿತಪಡಿಸಿದವರ ಪಟ್ಟಿ ಕೊಡಿ ಅನ್ನುವಂಥ ರೀತಿಯಲ್ಲಿ ಇವತ್ತು ಆಯೋಗ, ಚುನಾವಣಾ ಆಯೋಗದ ಹತ್ರ ಕೇಳ್ಕೊಂಡಿದೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನಲ್ಲಿ ತಾವು ಹುಟ್ಟಿ ಬೆಳೆದು ಇಷ್ಟು ಮಹದೆತ್ತರಕ್ಕೆ ಬೆಳೆದಂತಹ ತಮಗೆ ನಾನು ವಿಶೇಷವಾದ ಅಭಿನಂದನೆ ಹೇಳ್ತಾ ಇದ್ದೀನಿ. ನನಗೊಂದು ಖುಷಿ, ನನ್ನ ಜಿಲ್ಲೆಯವರಲ್ಲ, ನನ್ನ ತಾಲೂಕಿನವರಲ್ಲ, ಇಷ್ಟು ಎತ್ತರಕ್ಕೆ ಬೆಳೆದು ನಮಗೆಲ್ಲರಿಗೂ ಇವತ್ತು ತಮ್ಮ ಕೆಲವು ವಿಚಾರಗಳಲ್ಲಿ ಮಾತನಾಡ್ತಕ್ಕಂಥ ಅವಕಾಶ ಕೊಟ್ಟಿದ್ದಕ್ಕೆ, ಅದರಲ್ಲಿ ನನಗೂ ಅವಕಾಶ ಸಿಕ್ಕಿದ್ದಕ್ಕೆ ನಾನು ಇವತ್ತು ಖುಷಿ ಪಡ್ತಿದ್ದೀನಿ. ನಮ್ಮ ಮುಧೋಳದಲ್ಲಿ ಬಂದರೆ ಜಾತಿ, ಧರ್ಮ, ಮತ್ತೊಂದು ಯಾವುದು ನೋಡಲಾರ್ದೆ ಎಲ್ಲರನ್ನೂ ಒಗ್ಗೂಡಿಸ್ತಕ್ಕಂಥ ನಿಮ್ಮ ಕಲೆ ಏನಿದೆ ಅದು ಎಲ್ಲರಿಗೂ ಮಾದರಿ ಹಾಗೆ ಅಂತಕ್ಕಂಥದ್ದು ನಾನು ಇವತ್ತು ಹೇಳಬೇಕಾಗ್ತದೆ. ಈ ಸುದೀರ್ಘ ಜೀವನದಲ್ಲಿ ತಾವು ಎಷ್ಟು ಏರುಪೇರುಗಳನ್ನು ಕಂಡಿದ್ದೀರಿ. ಅದರ ಲಾಭ ಇವತ್ತು ನಮ್ಮ ಈ ವಿಧಾನ ಪರಿಷತ್ತಿಗೆ ಅನುಕೂಲ ಆಗಿದೆ. ಒಮ್ಮೊಮ್ಮೆ ತಾವು ಮಾತನಾಡ್ತಕ್ಕಂಥ ಗಟ್ಟಿ ಮಾತು, ರಮಣ ಕೂತ್ಕೋ ಅಂತೇಳಿ ನನ್ನ ಹೆಸರುಗೊಂಡು ಕರೆದು ಕುಂದ್ರಿಸಿ ಜಾಸ್ತಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಾಗ, ನನ್ನ ಸಿಟ್ಟು ಇದ್ದಾಗ ಇಮಿಡಿಯೇಟಲ್ಲಿ ತಾವು ತಮ್ಮ ಆಫೀಸಿಗೆ ಕರೆದು ಸ್ವಲ್ಪ ಸಿಟ್ಟದೇನೆ ನನ್ನ ಮೇಲೆ ಅಂತಕ್ಕಂಥ ಆ ತಾಯಿ ಕರುಳಿನ ಹೊರಟ್ಟಿ ಸಾಹೇಬ್ರೆ, ಆ ತಮ್ಮ ತಾಯಿ ಕರುಳಿಂದ ತಾವು ಇಷ್ಟು ಎತ್ತರ ಸ್ಥಾನಕ್ಕೆ ಬಂದಿದ್ದೀರಿ ಹಾಗೆ ಅಂತಕ್ಕಂಥದ್ದು. ನಾನು ಇನ್ನೊಂದು ತಮ್ಮ ಗುಣ ನಾನು ನೋಡಿದ್ದೀನಿ. ಆದರೆ ನನ್ನ ಮುಧೋಳದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಏನಾದರೂ ಕ್ಯೂ ಇರ್ತಿದ್ರೆ, ಇವತ್ತೇನಾದರೂ ನಮಗೆ ಕೆಟ್ಟ ಹೆಸರು ಬರುತ್ತೆ ಅಂತಿದ್ರೆ, ಹೊರಟ್ಟಿ ಸಾಹೇಬ್ರೆ ನಮ್ಮ ಸ್ಕೂಲ್ನಿಂದ ಕಾರಣ ಏನಂದರೆ ಅದೇ ಶಾಲೆಗೆ ಬೇಕು, ಅದೇ ಶಾಲೆಗೆ ಕೊಡಿಸ್ಬೇಕು. ಎಷ್ಟು ಗಲಾಟೆ ಅಂದರೆ ಸಾವಿರಾರು ಅರ್ಜಿಗಳು ಆ ಶಾಲೆಗೆ ಬರಬೇಕು. ಅದು ಯಾರ ಶಾಲೆ ಅಂದರೆ ಹೊರಟ್ಟಿ ಸಾಹೇಬ್ರ ಶಾಲೆ, ಅವ್ರ ತಾಯಿಯವ್ರ ಶಾಲೆ. ಆದರೆ ಹೊರಟ್ಟಿಯವರು ಮಾಡಿದ್ದು, ಹೊರಟ್ಟಿ ಸಾಹೇಬರು ಮಾಡಿದ್ದು ಸರ್ಕಾರಿ ಶಾಲೆ. ಸರ್ಕಾರಿ ಶಾಲೆಯಲ್ಲಿ ಅಂಥ ಅದ್ಭುತವಾದ ಕೆಲಸ ಇವತ್ತು ನಡೀತಾ ಇದ್ದಾರೆ. ಬಡ ಮಕ್ಕಳು ಓದ್ತಾ ಇದ್ದರೆ ತಮ್ಮ ಆ ಶಿಕ್ಷಣ ಪ್ರೇಮಿ, ಅದರ ಜೊತೆಗೆ ಬಡವ ಮಕ್ಕಳಿಗೆ ಸಿಗ್ತಕ್ಕಂಥ ಒಂದು ಸೌಲಭ್ಯ ಸರ್ಕಾರಿ ಶಾಲೆಯಲ್ಲಿ ಇದೆ ಅಂತಕ್ಕಂಥದ್ದನ್ನು ತಾವು ತೋರಿಸಿಕೊಟ್ಟಂಥ ಮಹಾನ್ ವ್ಯಕ್ತಿಗಳು. ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದಂಥ ತಮ್ಮೆಲ್ಲರಿಗೂ ಸ್ವಾಗತಿಸಿ, ನನ್ನ ಜೊತೆ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದಂಥ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾದಂಥ ಗುರುಲಿಂಗ ಪಾಂಡೆಯವರಿಗೂ ಸಹಿತ ನಮಸ್ಕರಿಸಿ, ಸ್ನೇಹಿತರೆ, ನನ್ನ ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಅಭಿವೃದ್ಧಿ ಕುಂಠಿತ ಜಿಲ್ಲೆಯ ಮೀಸಲು ಮತಕ್ಷೇತ್ರದ ನಾಗಠಾಣ ಮತಕ್ಷೇತ್ರದ
ಅಭಿವೃದ್ಧಿ ವಂಚಿತ ಬಗ್ಗೆ ಕೆಲವೊಂದು ವಿಷಯ ಮತ್ತು ನಗರದ್ದು ಇರ್ಬೋದು ಕೆಲವೊಂದಿಷ್ಟು ವಿಷಯ ತಮ್ಮ ಜೊತೆ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿರ್ಬೋದು, ಕರ್ನಾಟಕ ಅಸೆಂಬ್ಲಿ ಡಿಲಿಮಿಟೇಷನ್ 2008ರಲ್ಲಿ ಆದ ಬಳಿಕ ಹಳೆಯ ಏನು ಭಾಲ್ಕಿ ತಾಲೂಕಿನ ಕಟ್ಟಕ್ ಚಿಂಚೋಳಿ ಗ್ರಾಮದ ರೈತರ ಗೋಳಿದಾಗಿದೆ. ಈ ಗ್ರಾಮದ ಮಲ್ಲಣ್ಣ ದೇವಸ್ಥಾನದಿಂದ ಶಿವನಂದ ಜಾವದೆಯ ಜಮೀನವರೆಗೆ ಸುಮಾರು 1,000 ಎಕರೆ ಜಮೀನಿದೆ. ನೂರಾರು ರೈತರು ಏನಪ್ಪಾ ಅಂದ್ರೆ ದಿನನಿತ್ಯ ಈ ನೀರಿನಿಂದನೇ ಹೋಗ್ಬೇಕು. ಒಂದ್ ಕಡೆ ನೀರು ಒಳಗಡೆ ಏನಾದ್ರೆ ಇವತ್ತು ಹಾವು ಸೇರಿದಂತೆ ಅನೇಕ ಹುಳ ಜಂತುಗಳಿವ. ಇವತ್ತು ಯಾವ ಒಂದು ಪ್ರಾಣವನ್ನೇ ಕೈಲಿಟ್ಕೊಂಡು ಇವತ್ತು ರೈತರು ತಮ್ಮ ಹೊಲಗಳಿಗೆ ದಿನನಿತ್ಯ ಹೋಗಬೇಕಾಗಿದೆ. ಯಾಕಂದ್ರೆ ಹೋಗದಿದ್ರೆ ಅವ್ರ ಜೀವನ ನಡೆಯೋದಿಲ್ಲ. ಇವತ್ತು ದನ ಕರುಗಳಾಗಿರ್ಬೋದು, ರೈತರಾಗಿರ್ಬೋದು, ರೈತ ಮಹಿಳೆಯರಾಗಿರ್ಬೋದು, ಎಲ್ಲರೂ ಕೂಡ ಈ ನೀರಿನಿಂದನೇ ಹೋಗ್ಬೇಕು. ಸುಮಾರು 3 ಅಡಿ ನೀರು ಆಳದ. ಒಂದು ಏನಂತಂದ್ರೆ ನೀರಲ್ಲಿ ಊರಲ್ಲಿರ್ತಕ್ಕಂಥ ಎಲ್ಲ ಚರಂಡಿ ನೀರು ಕೂಡ ಈ ಒಂದು ಕೆರೆ ನೀರಿಗೆ ಸೇರ್ತಾ ಇದೆ. ಹಾಗಾಗಿ ಈ ಕೆರೆ ಏನಪ್ಪಾ ಅಂದ್ರೆ ವರ್ಷದ 12 ತಿಂಗಳು ಕೂಡ ನೀರು ಹರಿತಾನೆ ಇರ್ತದೆ. ಹಾಗಾಗಿ ಈ ಭಾಗದ ರೈತರು ಸಂಕಷ್ಟವನ್ನು ಅನುಭವಿಸಬೇಕಾಗಿದೆ. ಯಾಕಂದ್ರೆ ತುಂಬಾ ಅಗಲವಾದ ಕೆರೆ ಕೂಡ ಇದೆ. ಇದರ ಪಕ್ಕದಲ್ಲಿ ಏನಂತಂದ್ರೆ ಈಗಾಗಲೇ ರೈತರು ಅಷ್ಟು ಜನ ರೈತರು ಸೇರಿ ನಾವು ಒಂದ್ ವೇಳೆ ಹೊಲದ ಜಾಗ ಕೊಡ್ಲಿಕ್ಕೆ ಅವಕಾಶ ಬೇಕಾದ್ರೆ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇದನ್ನ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಬೇಕು. ಯಾಕಂದ್ರೆ ಹಿಂದೆ ಕೂಡ ಅವರು ಶಾಸಕರಿಗೆ, ಸಂಸದರಿಗೆ ಎಲ್ಲರೂ ಕೂಡ ಮನವಿ ಮಾಡಿದ್ದಾರೆ. ಆದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಇವತ್ತು ತವರು ಕ್ಷೇತ್ರದಲ್ಲಿ ಇವತ್ತು ರೈತರು